ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವಿಡಿಯೋದಲ್ಲಿ ದಿಶಿತಾ ಬ್ರ್ಯಾಂಡ್ ಪ್ರಮೋಷನ್ ಫೋಟೋಶೂಟ್ಗೆ ಸೆಲೆಕ್ಟ್ ಆಗಿದ್ಲು. ಅದರಿಂದ ಬೆಂಗಳೂರು ಬಂದಿದ್ದೀವಿ ಅಂತ ಹೇಳಿದ್ನಲ್ಲ. ಇಲ್ಲಿ ಏನಾಯಿತು, ಯಾವ ಥರ ಎಲ್ಲ ಫೋಟೋಶೂಟ್ ಮಾಡಿಸಿದ್ರು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮೊದಲು ಇಲ್ಲಿ ಬಂದ ತಕ್ಷಣ ನಮಗೆ ಸೆಲೆಕ್ಟ್ ಆಗಿದ್ದಂಗೆ ಒಂದು ಮೆಸೇಜ್ ಬಂದಿರುತ್ತಲ್ಲ ನಿಮ್ಮ ಫೋನ್ಗೆ, ಅದು ತೋರಿಸಿ ಅಂತ ಹೇಳಿದರು. ಅದು ತೋರಿಸಿದ ಮೇಲೆ ಈ ರೀತಿ ಕೆಲವೊಂದು ಪೇಪರ್ಸ್ ಕೊಟ್ಟರು, ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಡಿ ಅಂತ. ಅದು ಫಿಲ್ ಮಾಡಿ ಕೊಟ್ಟಾದಮೇಲೆ 1000 ರೂಪೀಸ್ ಪೇ ಮಾಡಿಸ್ಕೊಂಡ್ರು, ರಿಜಿಸ್ಟ್ರೇಷನ್ ಫೀಸ್ ಅಂತ. ಇದು ಒನ್ ಟೈಮ್ ಇರುತ್ತೆ, ಮತ್ತು ನೀವೇನು ಕಟ್ಟಂಗಿರಲ್ಲ ಅಂತ ಹೇಳಿದರು. ಅದು ಪೇ ಮಾಡಿದ್ಮೇಲೆ ಒಳಗಡೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟೊಂದು ಜನ, ಇವರೆಲ್ಲರೂ ಕೂಡ ನಮ್ಮ ಥರ ಫಸ್ಟ್ ಟೈಮೇ ಬಂದಿರೋರಂತೆ. ಇಲ್ಲಿ ವೆಯ್ಟ್ ಮಾಡಿ, ನಾವು ಹೆಸ್ರು ಕರೆದಾಗ ಒಳಗಡೆ ಬರಬೇಕು ಅಂತ ಹೇಳಿದರು. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಫೋಟೋಶೂಟ್ಗೆ ಡ್ರೆಸ್ಸು ಮತ್ತು ಮೇಕಪ್ಪು ಅವರೇ ಎಲ್ಲ ಮಾಡ್ತಾ ಇದ್ದಾರೆ. ಬೇರೆ ಮಕ್ಳಿಗೂ ಕೂಡ ಮಾಡ್ತಾಯಿದ್ರು. ನಮ್ಮನ್ನಿನ್ನೂ ಕರೀಲಿಲ್ಲ, ಸೊ ಕರೆದಾಗ ಹೋಗೋಣ ಅಂತ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಎಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ಅಂತಂದರೆ, ಒಂದು 2 ತಿಂಗಳು 3 ತಿಂಗಳು ಆ ಥರ ಇರುತ್ತಲ್ಲ, ಅಷ್ಟೊಂದು ಪುಟಾಣಿ ಮಕ್ಕಳನ್ನು ಕೂಡ ತೊಗೊಂಬಂದಿದ್ದಾರೆ ಈ ಫೋಟೋಶೂಟ್ಗೆ. ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರೋಕ್ಕೆ ಯಾವುದೋ ಒಂದು ದಾರಿ ಸಿಕ್ತು ಅಂದಮೇಲೆ ಅದನ್ನು ಬಿಟ್ಕೊಳ್ಳೋಕ್ಕೆ ಯಾರು ತಾನೇ ಇಷ್ಟಪಡ್ತಾರೆ. ಇದರಲ್ಲಿ ಸೆಲೆಕ್ಟ್ ಆಗ್ತಾರೋ ಹೋಗ್ತಾರೋ ಅದು ಬೇರೆ ವಿಷಯ. ಆದರೆ ಇಂಥ ಅವಕಾಶ ಸಿಕ್ಕಾಗ ಯಾರೂ ಕೂಡ ಬಿಡಲ್ಲ. ಎಲ್ಲ ಪೇರೆಂಟ್ಸು ನಮ್ಮ ಮಕ್ಕಳ ಫ್ಯೂಚರ್ ಚೆನ್ನಾಗಿರಲಿ, ಒಳ್ಳೆ ಪೊಸಿಷನಲ್ಲಿ ಸೆಟ್ಲ್ ಆಗಲಿ ಅಂತಲೇ ಬಯಸ್ತಾರೆ ಅಲ್ವಾ. ಸೊ ನಾನು ಕೂಡ ಅದೇ ಉದ್ದೇಶದಿಂದಾನೇ ಇಲ್ಲಿಗೆ ಬಂದಿದ್ದು. ಒಂದು ವೇಳೆ ಅವರ ಅದೃಷ್ಟ ಚೆನ್ನಾಗಿದ್ದು ಇದರಲ್ಲಿ ಸೆಲೆಕ್ಟ್ ಆದರೆ ಅವ್ರಿಗಿನ್ನೂ ಒಳ್ಳೆ ಅವಕಾಶ ಸಿಗುತ್ತೆ ಅಲ್ವಾ. ಸೊ ನೋಡಬೇಕು ಏನಾಗುತ್ತೆ ಅಂತ. ಇವಾಗ ದಿಶಿತಾ ನೇಮ್ ಕರೆದ್ರು ಅಲ್ವಾ, ಅವಳಿಗೆ ಈ ಥರ ಟೀ ಶರ್ಟು ಜೀನ್ಸ್ ಕೊಟ್ಟಿದ್ದರು. ಮೇಕಪ್ ಮಾಡ್ತಾ ಇದ್ದಾರೆ ಫೋಟೋಶೂಟ್ ಮಾಡೋಕ್ಕೆ. ಒಳಗಡೆ ವೀಡಿಯೋ ತೆಗಿಯೋಕ್ಕೆ ಬಿಡಲಿಲ್ಲ, ಇಲ್ಲೂ ಕೂಡ ಬಿಡಲಿಲ್ಲ. ಆದರೆ ನಾನು ಹೆಂಗೋ ಮ್ಯಾನೇಜ್ ಮಾಡಿ ಒಂದು ಸ್ವಲ್ಪ ತಗೊಂಡೆ ವಿಡಿಯೋನ. ಮೇಕಪ್ ಮಾಡಿದ್ದಾಯಿತು. ಇವಾಗ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮೇಕಪ್ ಏನು ಜಾಸ್ತಿ ಮಾಡಲಿಲ್ಲ, ಬಟ್ ಸುಮ್ಮನೆ ಲೈಟಾಗಿ ಲಿಪ್ಸ್ಟಿಕ್ ಹಚ್ಚಿ ಏನೋ ಸ್ವಲ್ಪ ಫೌಂಡೇಶನ್ನು ಮತ್ತು ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ರು ಅಷ್ಟೇ. ಒಳಗಡೆ ನೋಡಿ ಈ ರೀತಿ ಚಿಕ್ಕ ಪಾಪುಗೆ ಫೋಟೋಶೂಟ್ ಮಾಡಿಸ್ತಾ ಇದ್ರು. ಒಳಗಡೆ ಕೂಡ ಅಷ್ಟೇ, ಇಬ್ಬರನ್ನೂ ಹೋಗೋಕ್ಕೆ ಬಿಡಲಿಲ್ಲ. ಓನ್ಲಿ 1 ಪೇರೆಂಟ್ ಅಲೋಡ್ ಅಂತ ಹೇಳಿದರು. ಅದರಿಂದ ನಾನು ನನ್ನ ತಂಗಿನೇ ಕಳಿಸ್ದೆ.
ಈ ಫೋಟೋಶೂಟ್ ಎಲ್ಲ ಆದಮೇಲೆ ಒಳಗಡೆ ಮೀಟಿಂಗ್ ಕರೆದ್ರು. ಮೀಟಿಂಗಲ್ಲಿ ಏನು ಹೇಳಿದ್ರಪ್ಪ ಅಂತಂದರೆ, ನಮಗೆ ಒಂದು 35,000 ಕಟ್ಟಿ ನಿಮ್ಮ ಮಗಳಿಗೆ 18 ಇಯರ್ಸ್ವರೆಗೂ ಚಾನ್ಸ್ ಇರುತ್ತೆ. ಈ ಥರ ಯಾವುದೇ ಪ್ರಮೋಷನ್ಸ್ ಇದ್ದರೂ ಕೂಡ ನಾವು ಕರಿತಾ ಇರ್ತೀವಿ ಅಂತೇಳಿದರು. ಬಟ್ 35,000 ಅಂದರೆ ಜಾಸ್ತಿ ಅಲ್ವಾ, ನಾವು ಬೇಡ ಅಂತ ಹೇಳ್ಬಿಟ್ವಿ. ಸರಿ ಅಂತ ಒಂದು 25 ಡೇಸ್ ಆದಮೇಲೆ ನಿಮಗೆ ನಾವು ಲಿಂಕ್ ಕಳಿಸ್ತೀವಿ, ನಿಮ್ಮ ಮಗಳು ಯಾವ ಅಡ್ವರ್ಟೈಸ್ಮೆಂಟ್ಗೆ ಸೆಲೆಕ್ಟ್ ಆಗಿದ್ದಾಳೆ ಅಂತ ನೀವು ಅದರಲ್ಲಿ ಡೈರೆಕ್ಟಾಗಿ ನೋಡ್ಬೋದು ಅಂತ ಹೇಳಿದರು. ಒಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ರು. ಅಲ್ಲಿಂದ ನಾವು ಮೆಜೆಸ್ಟಿಕ್ ಬರುವಷ್ಟಿಗೆ 3 ಗಂಟೆ ಆಯಿತು. ನಾನಂತೂ ಫುಲ್ ಟಯರ್ಡ್ ಆಗೋಗಿದ್ದೆ, ಈ ಬಿಸಿಲು ಬೇರೆ ತಿರುಗಾಡಿ. ಇನ್ನಲ್ಲೇ ಹೋಟ್ಲಿಗೆ ಹೋಗಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ತಿನ್ಕೊಂಡು ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ಹೊರಟಿದ್ದೀವಿ. ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬರುವಷ್ಟಿಗೆ 5 ಗಂಟೆ ಆಯಿತು ಟೈಮು. ಇಷ್ಟೊತ್ತಲ್ಲಿ ಏನು ಊರಿಗೆ ಹೋಗೋದು ಅಂತ ಬೆಳಗ್ಗೆ ಹೋಗೋಣ ಅಂತ ಇದ್ಬಿಟ್ಟೆ. ಇಷ್ಟು ಇವತ್ತಿನ ಒಂದು ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.